ತೊಲಿವಿಯಲ ಚರವರಿಯಾಗಿದೆಯೇನು ಪರಮಾಶ್ಚರ್ಯ. ಸರ್, ಇದೇ ನಾಟಕದಲ್ಲಿ ಭೀಮನ ಪಾತ್ರ ಮಾಡಿದಂಥವರು ನಮ್ಮ ಪವಿತ್ರ ಮಕ್ಕಳಿಗೆ 100 ರೂಪಾಯಿ, ಕಮಲ ಮಕ್ಕಳಿಗೆ 100 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಆ ಕಲಾಭಿಮಾನಿಗಳು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಆ ಕಲಾಭಿಮಾನಿಗೆ ನನ್ನ ಧನ್ಯವಾದಗಳು. ತೊಲಿವಿಯಲ ಚರವರಿಯಾಗಿದೆಯೇನು ಪರಮಾಶ್ಚರ್ಯ. ಅದೇ ದೇವ, ಇವತ್ತಿನ ದಿನದೊಳಗೆ ನಮ್ಮ ಕೈಯಲಾದ ಸುದಿಷ್ಟ ದೇವಿಯ ಸಂಸ್ಥಾನವೇ ಒಂದು ರೀತಿಯಾಗಿ ಕಾಣುತ್ತಿರುವುದು ನೋಡು. ಎಲ್ಲ ಸಾರತೆ ಇತ್ತ ನೋಡು. ಎತ್ತಲು ನೋಡಿದರು ಮುತ್ತಿನ ಗೊನೆಗಳಿಂದಲೂ, ಮರುಕದ ದನಗಳಿಂದಲೂ, ಇಂದ್ರ ನೀಲಮಣಿ ಕಟ್ಟಿನಿಂದಲೂ, ಬಂಗಾರದ ಕಳಸ ಗೋಪುರಗಳಿಂದಲೂ ಎಷ್ಟು ಸುಂದರವಾಗಿ ಕಾಣುತ್ತಿರುವುದಲ್ಲ. ಭಾರತಿ ಆದರೆ ಚಿಂತೆ ಇಲ್ಲ. ವೀರಾದಿ ವೀರ ಗಂಡುಗಲಿ ಕೀಚಕ ಮಹಾರಾಜನು ಬಂದು ಮಾತಾಡದೊಳಗೆ ನಿಂತಿರುವೆನೆಂದು ನಮ್ಮ ಅಕ್ಕಯ್ಯಲಾದ ಸುದಿಷ್ಟ ದೇವಿಗೆ ತಿಳಿದು ಸಾರಥಿ ಹೋಗಿ ಜಾಗೃತಿ ಸಮಯ ಹೋಗುದಿ. ನಮೋ ನಮೋ ಅಕ್ಕಯ್ಯ. ದೀರ್ಘಾಯುಸ್ಸು ಮಸ್ತು ತಮ್ಮ. ಮೇಲೆ ಕೇಳು. ಅಕ್ಕಯ್ಯ ತಮ್ಮಯ್ಯ, ನಿನ್ನ ಪುತ್ರನಾದ ಉತ್ತರನು, ಪುತ್ರಿಯಳಾದ ಉತ್ತರಿಯು, ಭಾವನಾದ ವಿರಾಟ ಭೂಪಾಲನು ಮತ್ತು ನಿನ್ನ ರಾಜ್ಯ ಪರಿವಾರರೆಲ್ಲ ಕುಶಲದಿಂದಿರುವೆ ನಮ್ಮ ಅಕ್ಕಯ್ಯ. ಸಹೋದರೇ, ನೀನು ಕುಶಲವಾಗಿರುವೆಯಾ? ಹಾಗೂ ಅಕ್ಕಯ್ಯ ಬಾರೇ ತಮರೇ ಸವಿಸ್ತಾರವಾಗಿ ಹೇಳು. ಅದೇನು ಸವಿಸ್ತಾರಗಳಮ್ಮ ಅಕ್ಕಯ್ಯ? ಸಂತೋಷ ನೀನು ಮತ್ತು ನಿನ್ನ ಪ್ರಜ ಪರಿವಾರವು ಮತ್ತು ನಿನ್ನ ತಮ್ಮಂದಿರರು 100 ಮಂದಿ ಕ್ಷೇಮವೇನು ಸಹೋದರ ವೀರಾದಿ ವೀರ. ಹಾಗೂ ಅಕ್ಕಯ್ಯ, ನಿನ್ನ ಪಾದದಂತ ಕರುಣೆಯಿಂದ ನಾನು ಮತ್ತು ನನ್ನ 100 ಮಂದಿ ಅಣ್ಣ ತಮ್ಮಂದಿರು ಕ್ಷೇಮದಿಂದಿರುವವ. ನಿನ್ನ ಪಾದ ದರ್ಶನವಿಲ್ಲದೆ ಬಹು ದಿನಗಳಾದವು. ಆದ ಕಾರಣ ನಿನ್ನ ಪಾದ ದರ್ಶನ ಸಲುವಾಗಿ ಮರಣವಾಯಿತಕ್ಕಯ್ಯ. ತಮ್ಮಯ್ಯ, ಅಕ್ಕಯ್ಯ ಹೇಳುವಿನ ಕೇಳು. ಅದೇನು ಸವಿಸ್ತಾರವಾಗಿ ಇನ್ನೊಂದು ವಿಚಾರ ನಿನಗೆ ಗೊತ್ತಿಲ್ಲವೇ? ಅದೇನು ವಿಚಾರ ಹೇಳು ಅಕ್ಕಯ್ಯ. ಆ ದುರುಳನಾದ ಕೌರವನು ನಿನ್ನನ್ನು ನೋಡಿ ಜರಿದು ಮಾತನಾಡುವನಂತೆ. ಆ ಕೌರವನ ಸಂಗತಿ ಎನ್ನ ಮುಂದೆ ಹೇಳಬಾರದು ನೋಡಕ್ಕಯ್ಯ. ತಮ್ಮ ಅಕ್ಕಯ್ಯ ಹೇಳುವಿನ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು.
ತೋರಣ ಕೌರವ ನಿನ್ನ ಕಣ್ ಬಾರೈ 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 ತಮ್ಮನೇ ಸಹೋದರ, ಆ ದುರುಳನಾದ ಕೌರವನು ನಿನ್ನನ್ನು ನೋಡಿ ಜರಿದು ಮಾತನಾಡುವನಂತೆ. ಇದು ನಿಜವೇನು ಸಹೋದರ ವೀರಾದಿ ವೀರ? ಆಹೋ ಅಕ್ಕಯ್ಯ, ತಮ್ಮಯ್ಯ, ನಿನಗೇನು ಮುಚ್ಚಿಡಿದಿರುವುದು ಹೇಗೆ? ಏನು ತಮ್ಮ? ಆ ಕೌರವನೆಂಬ ಅದಮನ್ನು ಕಂಡು ಸೇರದಿದ್ದರೆ ಅವನು ಈ ಭೂಮಿಯ ಮೇಲೆ ಬಾಳಾನೆ. ನಿನ್ನ ಗಂಡನಂ ಇನ್ನು ಮೇಲೆ ಕಪ್ಪು ಕಾಣಿಕೆಂ ಕೇಳಾನೆ. ಎನ್ನೋಳು ಕೋಪಮಂ ತಾಳಾಗಿಯೇ ವಿರಾಟರಾಯನೊಳಗೆ ಎಂ ತೊಟ್ಟಾನೆ, ಎನಿಗೆ ಸರಿಗಟ್ಟಾನೆ, ಪರ ರಾಜ್ಯರಿಗೆ ಕಪ್ಪು ಕಾಣಿಕೆಂ ಕೊಟ್ಟಾನೆ. ಅಕ್ಕಯ್ಯ, ನಿನ್ನ ಭಯ ಬಂದಿದ್ದರೆ ಅವನ ಹನ್ನೊಂದು ಆತ್ಮೀಯ ಸೈನ್ಯವಂ ದಾಳಿಯಂ ಧೂಳಿ ಮಾಡಿ ಕಾಲಾಂತಕನ ತಂಗಿಯಾದ ಮುಟ್ಟಿ ದೇವಿಯ ಬಾಯಿಗೆ ತುತ್ತು ಮಾಡಿ ಉಣಬಡಿಸದಿದ್ದರೆ ಬಾಪು ಬಾಪುರೇ ಗಂಡದಲ್ಲಿ ಕೀಚಕಾಗ್ನಿ ಎಂಬ ಸಿರತಕ್ಕೆ. ಅಕ್ಕಯ್ಯ, ಆ ಅದಮನ ಭಯವು ಕಿಂಚಿತ್ತಾದರೂ ಇಲ್ಲ. ನೀನು ಮನದೋಳು ಮರಗುವುದು ತರವಲ್ಲ. ಇರಲಿ, ಎನ್ನ ದೇಹವು ಆಯಾಸಗೊಂಡಿರುವುದು, ಆದ ಕಾರಣ ಸ್ವಲ್ಪ ಜಲವನ್ನು ತರಿಸಿಕೊಡಮ್ಮ ಅಕ್ಕಯ್ಯ. ಅಮ್ಮ ಶೈಲೇಂದ್ರಿ, ಒಳಗಡೆ ಏನು ಮಾಡುತ್ತಿರುವಿ? ನನ್ನ ತಮ್ಮನಾದ ಕೀಚಕನು ದಾಹಗೊಂಡು ಬಂದಿರುವನು. ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾರೆ ಅಮ್ಮಯ್ಯ. ತಮ್ಮಯ್ಯ. ಅಕ್ಕಯ್ಯ. ಜನನೇ, ಶೈಲೇಂದ್ರಿ, ಜಲವನ್ನು ತೆಗೆದುಕೋ. ಸಹೋದರ, ಸಹೋದರೇ, ಜಲವನ್ನು ಸ್ವೀಕರಿಸು. ಈ ಸಭಾ ಸನ್ನಿಧಿಯಲ್ಲಿ ನಿಂತಿರುವ ಈ ಸುಂದರ ಸ್ತ್ರೀಯಳ ದಾರಾಗಿರಬಹುದು. ಎಲ್ಲ ಸಾರಥಿ, ನಮ್ಮ ಅಕ್ಕ ಇವಳನ್ನು ನೋಡಿದ ಕೂಡಲೇ ಎನ್ನ ಕಣ್ಣುಗಳು ಮುಚ್ಚಿದಂತ ನಾವು ಎನ್ನ ಜಲದಾಸವೇ ಅಡಗಿ ಹೋಯಿತು. ಎಲ್ಲ ಸಾರಥಿ, ಬಾಬುದಿ, ಪೂಜೆ ಮಾಡಿದರೆ ಈಶ್ವರನನ್ನೇ ಪೂಜೆ ಮಾಡಬೇಕಂತೆ, ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲೇ ಸ್ನಾನ ಮಾಡಬೇಕಂತೆ. ಬರೇ ಎಲ್ಲ ಸಾರಥಿ, ಬಾಬುದಿ, ವಾಸ ಮಾಡಿದರೆ ಪಟ್ಟಣದಲ್ಲೇ ವಾಸ ಮಾಡಬೇಕಂತೆ, ಊಟ ಮಾಡಿದರೆ ಬ್ರಾಹ್ಮಣರ ಮನೆಯಲ್ಲೇ ಊಟ ಮಾಡಬೇಕಂತೆ. ಬರೇ ಬರೇ ಅಲ್ಲ ಸಾರಥಿ, ಬಾಬುದಿ, ಕೂಡಿದರೆ ಇಂಥ ಸ್ತ್ರೀಗಳನ್ನೇ ಕೂಡಬೇಕಂತೆ, ಕೂಡದಿದ್ದರೆ ಕೇಳಿ ದೊಡ್ಡವನ್ನು ಬಿಟ್ಟು ದೊಡ್ಡ ಮಗ ಸೇರಬೇಕಂತೆ. ಅಮ್ಮ ಅಲ್ಲ ಸಾರಥಿ, ಬಾಬುದಿ, ಬಾಬಾ ಈ ಸುಂದರ ಸ್ತ್ರೀಗಳನ್ನು ಎಷ್ಟು ವರ್ಣಿಸಿದ್ರು ಸಾಲದು. ಅದು ಅಕ್ಕಯ್ಯ, ತಮ್ಮಯ್ಯ, ಎನ್ನ ಭಿನ್ನ ಹಬ್ಬ ಲಾಲಿಸು, ಸಿಟ್ಟಾಗಬೇಡ ನೋಡು. ಆ ಚಂದ್ರನಿಗೆ ಕಳಂಕ ಇದ್ದರೆ ಇರಬಹುದು, ಆದರೆ ಈ ಸ್ತ್ರೀಯರ ಮುಖದಲ್ಲಿ ಚಂದ್ರನಿಂದ ಕಳೆ ಉಂಟು. ಬಳಿ ಸಾರಥಿ, ಮತ್ತೇನು ಬಾಬುದಿ? ಏನು ಚಕ್ರವಾಕ ದ್ವಯಂಗಳೋ, ಏನು ತಾವರಿಯ ಮಲ್ಲಿಗೆಯ ನಾರದ ಕಳಚದಂತಿರುವಳಲ್ಲ, ಈ ತರಣಿ ಮನೆಯ ಕುಜ ಕುಂಭಗಳು ಎಂದು ಶೋಭಾಯಮನವಾಗಿ ಒಪ್ಪುತ್ತಿರುವರು. ಆಹೋ ಅಕ್ಕಯ್ಯ, ಈ ಲಲಲಾಮಣಿ ಶ್ರೀರತ್ನಂ ಎತ್ತಲಿಂದ ಸಂಪಾದಿಸಿದೆ. ಬಹಳ ದೂರ ತಮ್ಮ. ಅಕ್ಕಯ್ಯ, ತಮ್ಮಯ್ಯ, ಈ ಸ್ತ್ರೀಯಳದಾರು ಈ ಮೋಹನಾಗಿದಾರು ಕ್ಷೀರ ಸಮುದ್ರ ಮಧ್ಯದೊಳ ಕಾಲ ಚಂದ್ರನಂತೆ ಕಟಾಣಿ ಕಟ್ಟಿದ ಮುತ್ತಿನಂತೆ. ಅಪ್ಸರ ಸ್ತ್ರೀಗಳು ಊರ್ವಶಿಯಂತೆ, ನಕ್ಷತ್ರಗಳು ಮಾಮರದಂತೆ, ಗುಣದೋಳು ಕ್ಷೇಮೆಯಂತೆ, ಕಾಂತಿಯೋಳು ಮುಂಗಾರಿ ಮಿಂಚಿನಂತೆ, ಪುಟ ಹಾಕಿದ ಬಂಗಾರದ ಗೊಂಬೆಯಂತೆ. ಹಾಗೂ ಅಕ್ಕಯ್ಯ, ತಮ್ಮಯ್ಯ, ಮಾರದ ಮುಂದೆ ಎರಗಿನಂತೆ ಒಪ್ಪುವ ಈ ಸುಂದರ ಸ್ತ್ರೀಯಳದಾರು. ಹಾಗೂ ಅಕ್ಕಯ್ಯ, ತಮ್ಮಯ್ಯ, ಎನ್ನ ಮನ ಇವಳ ಮೇಲೆ ನಾಟಿತು, ಜೀವನ ಎಂಬ ತರಂಗಳಿ ದಾಟಿತು. ರಮ್ಯೆ, ಗಿರಿಜಾ, ಶ್ಯಾಮಲೆ, ಇಂಥ ದೇವಾದಿ ನಾಯಕರೇ ಮಹಾರೂಪಚರಿಂದ ಹೇಳ್ತಾರಲ್ಲ. ಅಕ್ಕಯ್ಯ, ತಮ್ಮಯ್ಯ, ಈ ಎಲ್ಲ ದೇವಾಂಗಿನಿಯ ರೂಪವನ್ನು ಒಂದುಗೂಡಿಸಬಹು ಬುದ್ಧಿಯಿಂದ ಬ್ರಹ್ಮನು ಈ ಸ್ತ್ರೀಗಳನ್ನು ಸೃಷ್ಟಿ ಮಾಡಿರುವುದು ಹೇಗೆ? ಅಕ್ಕಯ್ಯ, ಇವಳ ದಾರು, ಇವಳ ವೃತ್ತಾಂತ ಅಕ್ಕ, ಇವಳ ರೂಪಕ್ಕೆ ಜಗತ್ತಿನಲ್ಲಿ ದಾರಿಯಕ್ಕ.
ಸಹೋದರ ಸಹೋದರಿ ಇವಳ ದಾರಿಯಿಂದ ಕೇಳುತ್ತೀರಿ. ಹೌದು ನೋಡಕ್ಕಯ್ಯ. ನೀನು ಬಂದಿರುವ ರೀತಿಯನ್ನು ಮಾತನಾಡುವ ಪರಿಯನ್ನು ನಾನು ಏನು ಮಾತನಾಡಿದವನಕ್ಕಯ್ಯ? ಅಕ್ಕಯ್ಯಳನ್ನು ನೋಡುವುದಕ್ಕೆ ಬಂದಿರಿ. ಹಾಗೂ ಅಕ್ಕಯ್ಯ. ಅಕ್ಕಯ್ಯಳನ್ನು ನೋಡಿದ್ದಾಯಿತು. ಹೌದಕ್ಕಯ್ಯ. ಇವಳನ್ನ ಏತಕ್ಕೆ ನೋಡಿ? ಈ ಸುಂದರ ಸ್ತ್ರೀಯಳು ನೀಟಾಗಿ ಎನ್ನ ಕಣ್ಣಿಗೆ ಕಂಡಿರುವಳಲ್ಲ, ಅದಕ್ಕೋಸ್ಕರ ಈ ಸ್ತ್ರೀಯನ್ನು ತಾನಂದು ಕೇಳುವನಲ್ಲಕ್ಕಯ್ಯ. ಹೇಳುವಿನ ಕೇಳು. ಹೌದಕ್ಕಯ್ಯ. ಕೇಳುತ್ತಿರುವಿಯಾ? ಹೌದಕ್ಕಯ್ಯ. ನಮ್ಮ ಮನೆಯ ರಾಣಿವಾಸವಾದ್ದರಿಂದ ರಾಜಾದಿ ಹೆಂಡಂದಿರರು ಪ್ರಧಾನ ಸಖಿಯರು ಬರುವ ಪದ್ಧತಿ ಉಂಟು. ಅಮ್ಮ ಅದರಂತೆ ಈ ಲಲಲಾಮಣಿಯು ಬಂದಿರುವಳು. ಇವಳದ ಆರಾಧವಷ್ಟೇ ನಿನಗೆ ತಕ್ಕೆ ಬೇಕು. ಕೀಚಕಾಗ್ರಣಿ ನೀನೇ ಧೀಮಣಿ. ಬೇಸರ ಮಾಡಿಕೊಳ್ಳಬೇಡ. ಏನು ತಮ್ಮ? ದೇವೇಂದ್ರ ಸಭದ ನಾಯಕಿಯರಾದ ಅಪ್ಸರ ಸ್ತ್ರೀಯರುಗಳು ಊರ್ವಶಿ ರಂಭಾದಿ ನಾಯಕರೇ ಮಹಾರೂಪತಿಯರೆಂದು ಹೇಳ್ತಾರಲ್ಲ, ಇರಬಹುದು. ಅತ್ತಯ್ಯ ಇಲ್ಲ ಬಂದರೆ ಯಾರು? ಊರ್ವಶಿ ಎಂದರೆ ಸೂಜಿ ಸೂಜಿ ರೂಪದವಳು ಅವಳೇ ತೆಗಿದ್ದಾಳೆ. ಅತ್ತಯ್ಯ ರಂಬೆ ಎಂದರೆ ಬಾಳೆ ಗಿಡದ ಬಾಳು ಯಾತಕ್ಕೆ ತರ ರೂಪದೊಳಗೆ ಅತಿ ಶ್ರೇಷ್ಠ ಪಾರ್ವತಿ ಎಂದು ಹೇಳುತ್ತಾರೆ. ಆದರೆ ಕಲ್ಲಿನಲ್ಲಿ ಹುಟ್ಟಿದವಳ ಗುಣ ಅಷ್ಟರೊಳಗಿರಬಹುದು. ಹಾಗೂ ಅತ್ತಯ್ಯ ಈ ಕಾಂತಿಯ ಕರ ತಾಳಕ್ಕೆ ಮಾಮರವು ಬಿಸಲಿಲ್ಲದೆ ಬಾಡಿ ನಿಂತಿತು. ಈ ವನತೆಯ ಸೊಲ್ಲಡಿಗೆಗೆ ನವಿಲು ಕುಣಿದ ಕಣ್ಣೀರಾಕಿತು. ಹಾಗೂ ಅತ್ತಯ್ಯ ಈ ಗಜಗಾಮಿಯ ಪಾದದಲ್ಲಿಟ್ಟ ದಿವ್ಯಾಭರಣವ ತಾಳಗತ್ತಿಗೆ ಸರಿಯಾಗಿ ನಡೆಯುವುದು ಕಂಡ ಅಂಶವು ನಡೆಯಲಾಡಿದ ಗಗನಕ್ಕೆ ಸೇರಿತು. ಈ ನಾಚಿಕೆ ಕಂಡು ಸಂಚಿಗೆ ಈ ನಾಚಿಕೆಯ ನಯನದ ಬೆಳಕು ನೋಡುತ್ತೇವೆ. ಮರಿಮೀನುಗಳು ಕುಪ್ಪಳಿಸಿ ನೀರೊಳ ಮಲಗಿದವ. ಸಂಪಿಗೆ ಬುದ್ಧ ಮಾನ್ಗಳು ತೀವ್ರದಿಂದ ಅರಳಿ ರೇಖೆಯಿಂದ ಅಲಂಕೃತವಾದವು. ಈ ವನತೆಯ ನಾಚಿಕೆ ಕಂಡು ಸಂಪಿಗೆ ಈ ಸುಂದರ ಮಣಿಯಳದಾರು ಜಾಗೃತಿಯಿಂದ ಹೇಳು ಎನ್ನ ಮನ ಸಂತೋಷ ಪಡಿಸಬೇಕಮ್ಮ ಅಕ್ಕಯ್ಯ. ಸಹೋದರಿ ಜನನೇ ಹೇಳೇನ್ರಿ, ನನಗೆ ಒಳಗಡೆ ಕೆಲಸವಿರುವುದು, ನಾನು ಹೋಗಿ ಬರುವೆನು. ತಮ್ಮ ಅಕ್ಕಯ್ಯ ಹೇಳುವಿನ ಕೇಳಿ.
ಅಕ್ಕಯ್ಯ ನೀನು ಬಂದಿರುವ ರೀತಿ ಏನು, ಮಾತನಾಡುವ ಪರಿ ಏನು? ನಾನು ಏನು ಮಾತನಾಡಿರುವನಕ್ಕಯ್ಯ? ಈ ಅಕ್ಕಯ್ಯಳನ್ನು ನೋಡಿದ್ದು ಆಯಿತು. ಹಾ ತಮ್ಮ ಅಕ್ಕಯ್ಯ, ಅಲ್ಲಿ ನೋಡು, ರಥವ ಸಿದ್ಧವಾಗಿರುವುದು. ಸುಮ್ಮನೆ ಮಂದಿರಕ್ಕೆ ಹೋಗು ಸಹೋದರ ವೀರಾದಿ ವೀರ. ಅಕ್ಕಯ್ಯ, ನೀನು ಬಂದು ಬಹಳ ಹೊತ್ತಾಯಿತು, ರಥ ಸಿದ್ಧವಾಯಿತಂತ ಹೇಳಿದೆಯಲ್ಲ. ಹಿಂದಕ್ಕೆ ರಾಜಾದಿರಾಜರು ಬಂದು ನಿನ್ನ ಗಂಡ ನಮ್ಮ ಕಪ್ಪು ಕಾಣಿಕೆ ಕೇಳುವತ್ತಿನಾಗ ಇದೇ ರೀತಿ ರಥ ಸಿದ್ಧವಾಯಿತಂತ ಯಾತಕ್ಕೆ ಹೇಳಲಿಲ್ಲ ಅಕ್ಕಯ್ಯ? ಸಹೋದರ, ಸಹೋದರಿ, ನನ್ನ ಕಾಂತನು ನಿನ್ನಾಗೆ ಪರರ ಹೆಣ್ಣನ್ನು ಮೋಹಿಸುವುದಿಲ್ಲ. ಅದು ಅಕ್ಕಯ್ಯ, ತಮ್ಮಯ್ಯ, ಆಗಬೇಕಾದರೆ ನಾನು ನಿನಗೆ ಸಹಾಯ ಮಾಡಬೇಕಾಯಿತು. ಈಗ ನನಗೆ ಸಹಾಯ ಮಾಡುವುದಕ್ಕೆ ನಿನ್ನಿಂದ ಆಗಲಾರದೆ. ಹೌದು ತಮ್ಮ. ಅಕ್ಕಯ್ಯ, ಅದು ಯಾತಕ್ಕೆ ಆಗಲಾರದು? ಬೇರೆ ಏನನ್ನಾದರೂ ಹೇಳು. ಬೇರೆ ಏನನ್ನು ನಾನು ಏನು ಹೇಳಬೇಕಕ್ಕಯ್ಯ? ಈ ಸ್ತ್ರೀಗಳು ನನಗೆ ಮನಸ್ಸಾಗಿರುವಲ್ಲ. ಈ ಸ್ತ್ರೀಯನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು. ಆಹೋ ಅಕ್ಕಯ್ಯ, ತಮ್ಮಯ್ಯ, ಬೇರೆ ಏನು ಬೇಕಾಗಿಲ್ಲ, ಈ ಸ್ತ್ರೀಗಳೇ ಬೇಕಾಗಿರೋಳ. ಅದಕ್ಕೋಸ್ಕರ ಈ ಸ್ತ್ರೀಗಳನ್ನೇ ಬಯಸಿರುವಿನ. ಅಕ್ಕಯ್ಯ, ಅನುಜ, ನಾನು ಕೇಳಿದ್ದು ಕೊಡುತ್ತೇನೆಂಬುದು ಮಾತು ದುರ್ಲಭ. ನೀನು ಕೊಡಬೇಕೆಂಬ ಅಂತಃಕರಣ ನಿನ್ನಲ್ಲೇ ಹುಟ್ಟಿದ್ದೆ ನಿಜವಾದರೆ ಮದನ ಮುಂಗ ಎರಗಿನಂತೆ ಒಪ್ಪುವ ಈ ಸುಂದರ ಸ್ತ್ರೀಗಳನ್ನು ನೀನು ಎನ್ನಗೆ ಕೊಟ್ಟರೆ ಅಕ್ಕಯ್ಯ, ಅಮ್ಮಯ್ಯ, ಎನ್ನ ಮನಸ್ಸೆಂಬ ಬಂಗಾರದ ಮುಸಿಯೋಳು ಪುಟವಿಟ್ಟು ಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ವಚನ ರಚನೆ ಎಂಬ ಕೊಡತಿಯಿಂದ ಸಾಗಬಾರದು. ಅಕ್ಷಯ, ಅಮ್ಮ, ಮನ್ಮಥನ ತಾಪು ಎಂಬ ತಗಡಿಗೆ ವನಿತಾ ರತ್ನ ಕುಂದಡಮಿಟ್ಟು ನನ್ನ ಎದೆಯೋಳು ಪದಕದ ಆರವ ಮಾಡಿ ಧರಿಸಿ ಮೆರಿವೆ. ಹಾಗೂ ಅಕ್ಷಯ, ಅನುಜ, ಈಕೆಯನ್ನು ಎನಗೆ ವಶ ಮಾಡಿದರೆ ನೀನು ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ, ನಿನ್ನ ನುಡಿಗೆ ನಾನು ಸಲ್ಲುವೆ. ಹಾಗೂ ಅಕ್ಷಯ, ಅನುಜ, ಈ ಸ್ತ್ರೀಯಳ ಪರಿಸಮಾನ ಸುರನರ ಗರುಡ ಗಂಧರ್ವ ಯಕ್ಷ ಸಿದ್ಧ ಸತ್ಯ ಸತ್ಪುರುಷ ಬಾಲಕರು ಸರಿಗಳೇನು? ಅಕ್ಕ ಸುಧಿಷ್ಠ, ತಮ್ಮ ಕೀಚಕ, ಇದು ಒಂದು ನನ್ನ ಅದೃಷ್ಟ. ನಾನು ಬಲ ದುಷ್ಟ, ಇದರ ಮೇಲೆ ನಿನ್ನಿಷ್ಟ, ಹೇಳುವೆನು ಬಲಪಷ್ಟ. ಕಾಮಿನಿಯ ಕಾಮವುಳ್ಳ ಮೈಕಟ್ಟ, ಕಾಮ ಕದನಕ್ಕೆ ಗುರಿಯಿಟ್ಟ, ಎನ್ನ ಹೃದಯಕ್ಕೆ ಬಿಟ್ಟ, ಎನ್ನ ಮನದ ಗಾಯ ಮಾಯುವುದೇ ಬಹು ಕಷ್ಟ. ಅಮ್ಮಯ್ಯ, ಈ ಕಾಮಿನಿ ಎಂಬ ಔಷಧಿಯಂ ಕೊಡಿಸು, ಎನ್ನ ಮನದ ಚಿಂತೆಯಂ ಬಿಡಿಸು. ಈ ಮೇಚನೆಯನ್ನೋಳು ಮುನಿದರೆ ಮುನಿಯಲಿ, ಇವಳನ್ನು ಎನ್ನ ವಶ ಮಾಡಿ ಎನ್ನ ಜೀವ ಮುಳಿಸಕ್ಕ. ಇದು ಯಾವುದು ನಿನಗೆ ದೊಡ್ಡ ಲೆಕ್ಕ? ತಮ್ಮ ಅಕ್ಕಯ್ಯ, ಹೇಳುವಿನ ಕೇಳು. ಚೆನ್ನಾಗಿ ಹೇಳಗ್ರಜೆ. ತಮ್ಮನಾದ ಕೀಚಕ, ಹಾಗೂ ಅಕ್ಕ ಸುಧಿಷ್ಠ, ಈಕೆಯ ಪತಿಗಳು ಗಂಧರ್ವರು ಇರುವರಂತೆ. ಅಕ್ಕಯ್ಯ, ನಿನ್ನನ್ನು ನೋಡಿ ಸುಮ್ಮನಿರಲಾರರು. ತಮ್ಮ, ಅಕ್ಕಯ್ಯ, ಸುಮ್ಮನೆ ಮಂದಿರಕ್ಕೆ ಹೋಗು ಸಹೋದರ ವೀರಾದಿ ವೀರ. ಹಾಗೂ ಅಕ್ಕಯ್ಯ, ತಮ್ಮಯ್ಯ, ಗಂಧರ್ವರೆಂಬ ಹದಮರು ಬಂದು ಎನ್ನನ್ನು ಸಂಹಾರ ಮಾಡುವರೆಂದು ಹೇಳಿದೆಯಲ್ಲ. ಹೌದು ತಮ್ಮ. ಇದೆಲ್ಲ ಹಾಗಿರಲಿ, ನಿನ್ನ ಪಾದ ದತ್ತಾಕರಣ ಹೊಂದಿರಲಿ. ಆ ಹದಮರಾದ ಗಂಧರ್ವರೆಂಬವರು ಬಂದರೆ ಬರಲಿ. ಅವರಂ ಸದ ಬಡಿದು ಬಗೆದು ಕೋಡು ಮುರಿದು ಗಗನಾಂತರಕ್ಕೆ ಒಗೆಯದಿದ್ದರೆ ಬಾಪು ಬಾಪುರೇ ಗಂಡದಲ್ಲಿ ಕೀಚಕಾಕಣೆ ಎಂಬ ಹೆಸರು ಯಾತಕ್ಕೆ?
ತಮ್ಮ ಕೀಚಕ, ಅಕ್ಕ ಕೃಷ್ಣ, ಅಷ್ಟದಿಕ್ಪಾಲಕರನ್ನು ತಡವಿದನೆಂದು ಬ್ರಹ್ಮನ ಬಂದರೆ ಏನು ಮಾಡುವಿ ಸಹೋದರ? ಹಾಗೂ ಅಕ್ಕಯ್ಯ ಅಮ್ಮಯ್ಯ, ಆ ದಿಕ್ಪಾಲಕರನ್ನು ಸೆದೆಬಡಿದನೆಂದು ಬ್ರಹ್ಮನೇನಾದರೂ ಇದಕ್ಕೆ ಅಡ್ಡ ಬಂದರೆ ಏ, ಹಾಗೂ ಅಕ್ಕಯ್ಯ ದಿಕ್ಪಾಲಕರನ್ನು ಸೆದೆಬಡಿದನೆಂದು ಬ್ರಹ್ಮನೇನಾದರೂ ಇದಕ್ಕೆ ಅಡ್ಡ ಬಂದರೆ ಅವನ ಶಿರೋಮಣಿಯ ಕಿತ್ತಿ ಸಾರದೆ ಮುತ್ತೈದ ತನಕ್ಕೆ ಮೂರ್ತಿ ಎನಿಸಿಬಿಡುವೆ. ಸಹೋದರ, ಸಹೋದರ, ಬ್ರಹ್ಮನನ್ನು ತಡವಿದನೆಂದು ಶ್ರೀಮನ್ನಾರಾಯಣನು ಬಂದರೆ ಏನು ಮಾಡುವಿ ಸಹೋದರ? ಹಾಗೂ ಅಕ್ಕಯ್ಯ ಅಮ್ಮಯ್ಯ, ಮಗನಾದ ಬ್ರಹ್ಮನು ಒಗಿಮಿಗೆ ಗೈದನೆಂದು ಸೊಗಸಿನ ಸುದ್ದಿಯನ್ನು ಕೇಳಿ ಅಗರ್ಣನಾದ ನಾರಾಯಣ ಇದಕ್ಕೆ ಅಡ್ಡ ಬಂದರೆ ಅವನ ಚಕ್ರ ಆಯುಧವನ್ನು ಕಿತ್ತಿ ಒಕ್ಕಲಿದ ಸೊಕ್ಕಿದ ಅದಮನ ಕೆಲವುಗಳನ್ನು ಮುರಿದು ದುಃಖಾನು ಮಾಡಿಬಿಡುವೆ. ಅಹೋ ಅಕ್ಕಯ್ಯ, ತಮ್ಮಯ್ಯ, ಅಕ್ಕಯ್ಯ, ನಾರಾಯಣನ ತಡವಿದನೆಂದು ಪಾರ್ವತಿನಾಥನು ಬಂದರೆ ಏನು ಮಾಡುವಿ? ಅಹೋ ಅಕ್ಕಯ್ಯ, ತಮ್ಮಯ್ಯ, ನಾರಾಯಣನನ್ನು ಒಕ್ಕಲಿಕ್ಕಿದೆನೆಂದು ಪಾರ್ವತಿನಾಥನಾದ ಪರಶಿವನ ಇದಕ್ಕೆ ಅಡ್ಡ ಬಂದರೆ ಅವನ ರಥ ಧಾತ್ರಿಗೆ ಬೆಂಕಿಯ ಮಚ್ಚಿ ಕರಗಿಸಿ ರಥ ಮಾಡಿ ಸರ್ವನೆ ಕುಡಿದು ಬಿಡುವರು. ಇಂದ್ರಾದಿಗಳನ್ನು ಸಾಟಿಗಟ್ಟದವರಿಗೆ ಆ ಗಂಧರ್ವರ ಪಾಡೇನು? ಕೀಚಕನೆಂಬ ಸಿಂಹದ ಮರಿಗೂ ಗಂಧರ್ವರೆಂಬ ಮಲದ ಮರಿಗೂ ಸಾಟಿ ಮಾಡುವರೇನಮ್ಮ ಅಕ್ಕಯ್ಯ? ಹೇಗಾದರೂ ಮಾಡಿ ಆ ಶೈಲೇಂದ್ರಿಯನ್ನು ಮಂದಿರಕ್ಕೆ ಕಳಿಸಿಕೊಡು ತಾಯಿ ಸೌಖ್ಯಪ್ರದಾಯಿ. ಹೇಗಾದರೂ ಮಾಡಬೇಕು. ಹೌದಕ್ಕಯ್ಯ, ಏನಾದರೂ ಪ್ರಯತ್ನ ಮಾಡಬೇಕು. ಏನಾದರೂ ಪ್ರಯತ್ನವನ್ನು ಮಾಡಿ ಆ ಸ್ತ್ರೀಗಳನ್ನು ವಶ ಮಾಡಬೇಕು. ನೀನೆಂತ ಯಾತಕ್ಕೆ ಅಕ್ಕಯ್ಯ? ಅಕ್ಕಯ್ಯಳ ಮಾತನ್ನು ಧಿಕ್ಕಾರ ಮಾಡುವೆ. ನೀನು ತಮ್ಮನ ಮಾತು ಧಿಕ್ಕಾರ ಮಾಡುವೆಯಾ? ನೀನು ಚಿಕ್ಕವನು, ನನ್ನ ಮಾತು ಕೇಳಬೇಕು. ದೊಡ್ಡವರು ಒಂದು ವೇಳೆ ಚಿಕ್ಕವರ ಮಾತು ಯಾತಕ್ಕೆ ಕೇಳಬಾರದು? ಸಹೋದರ, ಸಹೋದರಿ, ಈ ನೀತಿ ಎಲ್ಲಿಯಾದರೂ ಇರುವುದೇ? ಎಲ್ಲಾದರೂ ಇರುವುದಲ್ಲ ಅಕ್ಕಯ್ಯ, ಇಲ್ಲಿ ಆಗಬೇಕು ನೋಡಕ್ಕಯ್ಯ. ತಮ್ಮಯ್ಯ, ಅಕ್ಕಯ್ಯ, ಹೇಳಬೇಕು, ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನ ಸಹೋದರ ಪ್ರೀತಿ ಪ್ರಣಯ ಕೇಳು ಬರುವದ ನಿಶ್ಚಯ ಪ್ರಾಣ ಮಂಡಲ ನಿಶ್ಚಯ. ತಮ್ಮನಾದ ಕೀಚಕ, ಆಕೆಯ ಪತಿಗಳು ಗಂಧರ್ವರಿರುವರು ನಿನ್ನನ್ನು ನೋಡಿ ಸುಮ್ಮನಿರಲಾರರು. ಪರನಾರಿಯರನ್ನು ಬಯಸುವುದು ನಿನಗೆ ಕೇಡು ಬರುವುದು. ತಮ್ಮಯ್ಯ, ಅವಳನ್ನು ಮಾತ್ರ ಬಯಸಬೇಡ ಸಹೋದರ, ವೀರಾದಿ ವೀರ. ಅಕ್ಕಯ್ಯ, ಪರನಾರಿಯನ್ನು ಬಯಸಿದರೆ ಕೇಡು ಬರುವಂತೆ ಹೇಳಿದೆಯಲ್ಲ? ಹೌದು ತಮ್ಮ. ಅಕ್ಕಯ್ಯ, ತಮ್ಮಯ್ಯ, ಎಂದಕ್ಕೆ ನಾರದನು ಶ್ರೀಕೃಷ್ಣನ ಹೆಂಡತಿಯಾದ ರುಕ್ಮಿಣಿಯನ್ನು ಬಯಸಲಿಲ್ಲವೇ? ಅಕ್ಕಯ್ಯ, ತಮ್ಮಯ್ಯ,
ಬ್ರಹ್ಮನು ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ತನ್ನ ಮಗಳೆಂದು ಭಾವಿಸಿದೆ ಸತಿಮಣಿಯಲಾಗಿ ಯಾತಕ್ಕೆ ವಹಿಸಿದನು ತಮ್ಮಯ್ಯ ಅಕ್ಕಯ್ಯ ಅವರಂತೆ ನೀನಾಗಬೇಕು ಅಕ್ಕಯ್ಯ ತಮ್ಮಯ್ಯ ಈ ಜಗತ್ತಿನಲ್ಲಿ ಇರುವೆ 84 ಕೋಟಿ ಜೀವರಾಶಿಗಳಿಗೆ ಹೆಣ್ಣಿನ ಯಾಮೋಹ ತಪ್ಪಿತ್ತಲ್ಲ ಯಥೋಚಿತ ನನ್ನಂತವನ ಪಾಡೇನು ಅಕ್ಕಯ್ಯ ತಮ್ಮಯ್ಯ ಅಗ್ರಜೆ ಅವಳ ಬೇಕು ಹೌದಾ ಅಕ್ಕಯ್ಯ ಅವಳನ್ನು ವಶ ಮಾಡಬೇಕು ಅವಳನ್ನು ಎಷ್ಟು ಮಾತ್ರಕ್ಕೆ ವಶ ಮಾಡಬೇಕು ನೋಡಕ್ಕಯ್ಯ ಬೇರೆ ಯಾರು ಬೇಡ ಬೇರೆ ಯಾರು ಬೇಕಾಗಿಲ್ಲಲ್ಲ ಅಕ್ಕಯ್ಯ ಆಟ ಮಾಡಬೇಡ ಅದು ಯಾತಕ್ಕೆ ಮಾಡಬಾರದು ಎನ್ನ ಮಾತು ಕೇಳು ನೀನು ನನ್ನ ಮಾತು ಕೇಳಬೇಕು ನೋಡಕ್ಕಯ್ಯ ತಮ್ಮಯ್ಯ ಅಗ್ರಜೆ ಒಂದೇ ಆಟವನ್ನು ಹಿಡಿದಿರುವಿ ಅಹೋ ಅಕ್ಕಯ್ಯ ನಿನಗೆ ಏನು ಕಷ್ಟವಾಗಿರುವುದು ಆ ಸ್ತ್ರೀಗಳನ್ನು ವಶ ಮಾಡಿಕೊಡುವುದಕ್ಕೆ ಅವಳು ಬೇಡ ಅದು ಯಾತಕ್ಕೆ ಬೇಡ ಅಕ್ಕಯ್ಯ ನಮ್ಮ ಅರಮನೆಯಲ್ಲಿ ಬೇಕಾದಷ್ಟು ಸ್ತ್ರೀಯರಿರುವರು ಅಹೋ ಅಕ್ಕಯ್ಯ ನಕ್ಷತ್ರದಲ್ಲಿ ಕೋಟಾನ ಕೋಟಿ ನಕ್ಷತ್ರಗಳಿರುವು ಆದರೆ ಚಂದ್ರನ ಬೆಳಕಿಗೆ ಸರಿಸಾಟಿಯೇ ಅದರಂತೆ ನಿನ್ನ ಮನೆಯಲ್ಲಿ ಸಾವಿರಾರು ಸ್ತ್ರೀಯರು ಇದ್ದರೆ ಇರಬಹುದು ಈ ಸುಂದರ ಸ್ತ್ರೀಯರಿಗೆ ಸರಿಸಾಟಿಯೇ ಅಕ್ಕಯ್ಯ ತಮ್ಮಯ್ಯ ಅದಕ್ಕೋಸ್ಕರ ಈ ಸ್ತ್ರೀಗಳನ್ನು ಬಯಸಿರುವನು ನೀನು ಕಷ್ಟವಾದರೂ ಚಿಂತೆ ಇಲ್ಲ ನನ್ನನ್ನು ಇಷ್ಟಪಡುವಂತೆ ಮಾಡಬೇಕು ನೋಡಕ್ಕಯ್ಯ ಸಹೋದರ ಸಹೋದರಿ ಮತ್ತೆ ಹೇಳುವಿನ ಕೇಳೋ ಅದೇನು ಸಂಗೀತ ಆ ನಾರಿಯ ಆಸೆಯ ತಿಳಿಸು ಬೇರೆ ಯಾರನ್ನಾದರೂ ಬಯಸೋ ಆ ನಾರಿಯ ಆಸೆಯ ತಿಳಿಸು ಬೇರೆ ಯಾರನ್ನಾದರೂ ಬಯಸೋ ಆಲಿಸು ಯೋಚಿಸು ಆಲಿಸು ಯೋಚಿಸು ತರವಲ್ಲ ನೋಡು ಇನ್ನ ಬೇಡುವೆನು ನಾನು ಇನ್ನು ಎನ್ನಯ ಮಾತನ ಆಲಿಸ ಭುವನ ವೀರ ತಮ್ಮನಾದ ಕೀಚಕ ಅಹೋ ಅಕ್ಕ ಕೃಷ್ಣ ನಮ್ಮ ಅರಮನೆಯಲ್ಲಿ ಬೇಕಾದಷ್ಟು ಸ್ತ್ರೀಯರಿರುವರು ಈ ತಕ್ಷಣವೇ ನೀನು ಒಲಿಸದೆ ತಂದು ಕೊಡುವೆನು ಈ ನಾರಿಯ ಆಸೆಯನ್ನು ಬಿಡು ಸಹೋದರ ವೀರಾದಿ ವೀರ ಅಹೋ ಅಕ್ಕಯ್ಯ ಇವಳನ್ನು ಬಿಟ್ಟು ಬೇರೆ ಸ್ತ್ರೀಗಳನ್ನು ನೀನು ಎನ್ನಗೆ ವಶ ಮಾಡಿದರೆ ಎನ್ನ ಗತಿ ಹೇಗಾಗುತ್ತಂತ ಹೇಳುವನಿ ಕೇಳ ಏನಾಗುವುದು ತಮ್ಮ ಕುರುಡನಿಗೆ ಕನ್ನಡಿ ಕೊಟ್ಟು ಮುಖ ನೋಡಿ ತಂದಂತೆ ಕಿವುಡನಿಗೆ ತತ್ವ ಮರಿತ ಮಾತುಗಳು ಹೇಳಿದಂತೆ ಮುಪ್ಪಾನ ಮುದುಕನಿಗೆ ಯೌವನದ ಸ್ತ್ರೀಗಳನ್ನು ತಂದು ಲಗ್ನ ಮಾಡಿದಂತೆ ಅಕ್ಕಯ್ಯ ತಮ್ಮಯ್ಯ ಇದರ ತಾತ್ಪರ್ಯವೇನೆಂದರೆ ಏನು ಸಹೋದರ ಕುರುಡನಿಗೆ ಕನ್ನಡಿ ಕೊಟ್ಟದೆ ಕುರುಡನು ಮುಖ ಹೇಗೆ ನೋಡಿಕೊಳ್ಳುವನು ಅಕ್ಕಯ್ಯ ತಮ್ಮಯ್ಯ ಕಿವುಡನಿಗೆ ತತ್ವಭರಿತ ಮಾತುಗಳು ಹೇಳಿದರೆ ಆ ಮಾತಿನ ವಿಚಾರ ಕಿವುಡ ಹೇಗೆ ತಿಳಿಯುವನು ಅಗ್ರಜ ಅನುಜ ಅದರಂತೆ ಮುಪ್ಪಾನ ಮುದುಕನಿಗೆ ಯೌವನದ ಸ್ತ್ರೀಗಳನ್ನು ತಂದು ಲಗ್ನ ಮಾಡಿದ್ರೆ ಆ ಮುದುಕನ ಸಂಸಾರ ಸುಖವನ್ನು ಹೇಗೆ ಸವಿಯನು ಅಕ್ಕಯ್ಯ ತಮ್ಮಯ್ಯ ಈ ಇಷ್ಟವಿಲ್ಲದ ಸ್ತ್ರೀಗಳನ್ನು ನೀನು ನನಗೆ ವಶ ಮಾಡಿದರೆ ಶ್ವಾಸವಿಲ್ಲದ ದೇಹಕ್ಕೆ ವಿವಾಹ ಮಾಡಿ ಮಶಾಣಕ್ಕೆ ಕಳಿಸಿದಂತಾಗುವುದು ನೋಡಕ್ಕಯ್ಯ ಸಹೋದರ ಸಹೋದರಿ ಹಿಂದಕ್ಕೆ ರಾವಣನು ಸೀತೆಯನ್ನು ಮೋಹಿಸಿ ಅವನ ಗತಿ ಏನಾಯಿತು ತಿಳಿಯಲಿಲ್ಲವೇ ಅಕ್ಕಯ್ಯ ತಮ್ಮಯ್ಯ ಸೀತೆಯನ್ನು ಬಯಸಿ ರಾವಣನ ಹತನಾದನೆಂದು ನಿನಗೆ ಯಾರು ಹೇಳಿದರು ತಮ್ಮಯ್ಯ ಅಗ್ರಜೆ ಸೀತೆಯನ್ನು ಮೋಹಿಸಿದ್ದು ನಿನಗೆ ಗೊತ್ತಿಲ್ಲವೇ ಅಕ್ಕಯ್ಯ ರಾವಣನು ಸೀತೆಯನ್ನು ಬಯಸಿಲ್ಲ ಅವನ ತಮ್ಮನಾದ ವಿಭೀಷಣನಿಂದಲೇ ಕೆಟ್ಟ ಅವನ ಮಾವನಿಂದಲೇ ಕೆಟ್ಟ ಅವನ ತಂಗಿಯ ಮೇಲೆ ಇದ್ದ ಕೆಟ್ಟ ಪ್ರೀತಿಯಿಂದಲೇ ಕೆಟ್ಟ ನೋಡು ಅದಕ್ಕಾಗಿ ನೀನು ಪ್ರೀತಿಯಿಂದ ಕೆಟ್ಟು ಹಾಳಾಗಿ ಹೋಗಬೇಡವೆಂದು ಹೇಳುತ್ತಿರುವೆನು ಅಹೋ ಅಕ್ಕಯ್ಯ ತಮ್ಮಯ್ಯ ಸೀತೆಯನ್ನು ಬಯಸಿ ರಾವಣನ ಹತನಾದನೆಂದು ಹೇಳಿದೆಯಲ್ಲ ಹೌದು ತಮ್ಮ ಅಹೋ ಅಕ್ಕಯ್ಯ ರಾಮನ ಕೈಯಲ್ಲಿ ಹತನಾಗಲಿಲ್ಲವೇ ಆ ರಾವಣನ ಅಂತ ಕೆಟ್ಟವನಾಗಿದ್ದರೆ
ಆ ರಾವಣನಿಗೆ ಆ ಶಿವನು ಹೇಗೆ ಒಲಿತಿದ್ದ ಆತ್ಮಲಿಂಗವನ್ನು ಯಾತಕ್ಕೆ ಕೊಡುತ್ತಿದ್ದ? ಸೋದರ ಅಗ್ರಜೆ, ಅನುಜ, ಅಕ್ಕಯ್ಯ, ಅದರಂತೆ ನೀನು ಒಲಿಸುವೆಯಾ? ಹೌದು ನೋಡ ಅಕ್ಕಯ್ಯ. ಅವಳು ನಿನಗೆ ಒಲಿಯಬೇಕಲ್ಲ. ಹಾಗೂ ಅಕ್ಕಯ್ಯ, ಅದು ನಿನ್ನ ಕೈಯಿಂದ ಸಾಧ್ಯವಾಗುವುದಕ್ಕಯ್ಯ. ಅವಳಿಗೆ ಇಷ್ಟವಿರಬೇಕಲ್ಲ. ನೀನು ನನ್ನನ್ನು ಇಷ್ಟಪಡುವಂತೆ ಮಾಡಬೇಕಕ್ಕಯ್ಯ. ನಿನಗೆ ಇಷ್ಟ ಇರಬೇಕು, ಆ ಸ್ತ್ರೀಯಳಿಗಿರಬೇಕಲ್ಲ. ಅದರಂತೆ ನಿನ್ನಲ್ಲಿಗೆ ಇಷ್ಟಪಡಂದು ನಿನ್ನ ಪಾದಾಪೂಜೆಗಳಿಗೆ ಬಿತ್ತು ಬೇಡ್ಕೊಳ್ಳೋನಲ್ಲ ಅಕ್ಕಯ್ಯ. ಅಮ್ಮ, ಅಕ್ಕಯ್ಯ, ಆಟ ಮಾಡಬೇಡ. ಅದು ಯಾತಕ್ಕೆ ಮಾಡಬಾರದಕ್ಕಯ್ಯ? ಎನ್ನ ಮಾತು ಕೇಳು. ನೀನು ನನ್ನ ಮಾತು ಯಾತಕ್ಕೆ ಕೇಳಬಾರದು? ನಿನ್ನ ಮಾತು ನಾನು ಕೇಳುವುದಿಲ್ಲ, ನನ್ನ ಮಾತು ನೀನು ಕೇಳು. ಹಾಗೂ ಅಕ್ಕಯ್ಯ, ತಮ್ಮಯ್ಯ, ಒಂದು ಬಾರಿ ನೀನು ನನ್ನ ಮಾತು ಕೇಳಿ ಈ ಸ್ತ್ರೀಯರನ್ನು ನೀನು ಎನ್ನಗೆ ವಶ ಮಾಡಿದರೆ ಈ ಲೋಕದಲ್ಲಿ ನಿನಗೆ ದೊಡ್ಡ ಕೀರ್ತಿ ಬರುವುದು ನೋಡಕ್ಕಯ್ಯ. ನನಗೆ ಬೇಕಾಗಿಲ್ಲ. ಹಾಗೂ ಅಕ್ಕಯ್ಯ, ಅನುಜ, ಹೇಳುವಿನ ಕೇಳು. ಅದೇನು ಸಮೀಪವಾಗಿ ನಾನು ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಆಟವನ್ನು ಹಿಡಿದಿರುವೆ. ನೀನಾಡುವ ನುಡಿಯನ್ನು ಕೇಳಿ ಶ್ರೀವರ ಭೀಮೇಶನು ಮೆಚ್ಚಲಾರನು. ಕಂಡಿಯ ಸಾಗರ ವೀರಾದಿ ವೀರ. ಅಕ್ಕಯ್ಯ, ಇವಳನ್ನು ಕೂಡಿದ ಮಾತ್ರದೋಳು ಎನ್ನ ಗತಿಯು ರಾವಣನಂತಾದರೂ ಚಿಂತೆಯಿಲ್ಲ. ಎನ್ನ ಹಣೆಬರ ಬ್ರಹ್ಮನು ಏನು ಬರೆದಿರುವನೋ ಅದನ್ನು ತಪ್ಪಿಸುವವರುದಾರು. ಹಾಗೂ ಅಕ್ಕಯ್ಯ, ಎಂಥ ಮಾತನಾಡಿದೆ. ರಾವಣನಮ್ಮ ರಾಮ ಕೊಂದಂತೆ ನನ್ನಮ್ಮ ದಾರು ಕೊಲ್ಲುತ್ತಾರೆ ಹೇಳು ಅಕ್ಕಯ್ಯ. ಇದೆಲ್ಲ ಸುಳ್ಳು ಮಾತು. ಅಂಗಜನ ಸಂಘಕ್ಕೆ ಭಂಗವಿಲ್ಲದೆ ಈಕೆಯನ್ನು ಕಳಿಸಿದ್ರೆ ಅಂಗಾಂಗಕ್ಕೆ ಸೌಖ್ಯದಿಂದ ಇರುತ್ತೀರಿ ತಾಯಿ, ಸೌಖ್ಯ ಪ್ರದಾಯಿ. ಏನೋ ದುರ್ಮಾರ್ಗ. ಹಾಗೂ ಅಕ್ಕಯ್ಯ, ಏನೋ ಪಾಪಿಷ್ಟ. ಹಾಗೂ ಅಗ್ರಜೆ, ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಆಟವನ್ನು ಹಿಡಿದಿರುವೆ ಬೆಷ್ಟ, ಪರಮ ಪಾಪಿಷ್ಟ. ಹಾಗೂ ಅಕ್ಕಯ್ಯ, ಹಾಗೂ ಅಕ್ಕಯ್ಯ, ತಮ್ಮಯ್ಯ, ಇಷ್ಟು ಅಲ್ಲ, ಅವ್ರು ಆಡ್ತಾರ ನೀವ್ ಆಡ್ತಾರ. ನೀವ್ ಅಲ್ಲಿ ಹೇಳಿದ್ರೆ ಅವ್ರು ಹೆಂಗೆ ಹೇಳ್ಬೇಕು ಮಾತುಗಳು? ಅಕ್ಕಯ್ಯ, ತಮ್ಮಯ್ಯ, ಯಜಮಾನ್ರಾಗಿರಿ. ಅಲ್ಲ, ಅವ್ರು ಸುಮ್ಮನೆ ಅವ್ರಿಗೆ ಕೊಡಲ್ಲ. ಸಂತೋಷದಿಂದ ಕೇಳ. ನಾಗೆ ಹೇಳು. ಅಪರೂಪದ ಒಂದು ಶ್ರೀರತ್ನ ನಿನ್ನಲ್ಲಿರುವುದು ತತ್ರತ್ನವನ್ನು ದಯ ಮಾಡಿಕೊಡು ತಾಯಿ. ತಾವ ಹಿರಿಯರ ಗೋಷ್ಠಿ ನನಗೆ ಬೇಕಾಗಿಲ್ಲ, ತಾವ ಕೀರ್ತಿ ನನಗೆ ತರಬೇಡ. ಈಕೆಯಿಂದ ಎಷ್ಟು ಕಷ್ಟ ಬಂದರೂ ಚಿಂತೆ ಇಲ್ಲ. ನಿನ್ನ ತಮ್ಮನಾಗಿ ಹುಟ್ಟಿರುವೆ ಅಂತ ಕಣ್ಣು ಇಟ್ಟು ಈ ಸುಂದರ ಸ್ತ್ರೀಯನ್ನು ಎಲ್ಲ ವಶ ಮಾಡಿಕೊಡಮ್ಮ ಅಕ್ಕಯ್ಯ. ಏನೋ ಪಾಪಿಷ್ಟ. ಅಕ್ಕಯ್ಯ, ಏನೋ ನೀಚಾತ್ಮ. ಅಗ್ರಜ, ನೀನೆಂತ ತಮ್ಮ, ನೀನಂತ ಅಕ್ಕಯ್ಯ. ಅಕ್ಕಯ್ಯಳ ಮಾತನ್ನು ಧಿಕ್ಕಾರ ಮಾಡುವೆ. ನೀನು ತಮ್ಮನ ಮಾತು ಧಿಕ್ಕಾರ ಮಾಡಿ ಪರ ಒಬ್ಬ ಎಗಚಿದ ಬೇವರ್ಸಿ ಸ್ತ್ರೀಯಳಿಗಿಂತ ಗನ್ನಮ ಕಡೆ ಮಾಡಿ ಇಂಥ ಮಾತನ್ನಾಡುತ್ತಿರುವಿಯಲ್ಲ. ಎಷ್ಟು ಹೇಳಿದರೆ ಒಂದೇ ಆಟವನ್ನು ಮಾಡುವೆ ಭ್ರಷ್ಟ, ಪರಮ ಪಾಪಿಷ್ಟ. ಹಾಗೂ ಅಕ್ಕಯ್ಯ, ಆ ಅಧಮರಾದ ಗಂಧರ್ವರ ಸಂಗತಿ ಹೇಳಿ ಎನ್ನನ್ನು ಅಂಜಿಸಬೇಡ. ನಾನು ಪರಿಪರಿಯಿಂದ ಬೇಡಿಕೊಂಡ ಕಾಲಕ್ಕೂ ನೀರೋಳು ಬೆರಳೆತ್ತಿ ಸವಿ ನೋಡಿದಂತಾಯ್ತು. ಹಾಗೂ ಅಕ್ಕಯ್ಯ, ನಿನಗೆ ನಾನು ಕೈ ಮುಗಿದು ಬೇಡಿಕೊಳ್ಳುವೆನಾ? ಈ ಶೈಲೇಂದ್ರಿಯನ್ನು ಸಮ್ಮತದಿಂದ ಎನ್ನ ಮಂದಿರಕ್ಕೆ ಕಳಿಸಿಕೊಡು ತಾಯಿ, ಸೌಖ್ಯ ಪ್ರದಾಯಿ.
ಕೀಚಕ, ಆಹು ಅಕ್ಕಯ್ಯ, ಒಂದೇ ಹಠವನ್ನು ಹಿಡಿಯಬೇಡ. ಅದು ಯಾತಕ್ಕೆ ಹಿಡಿಯಬಾರದು? ಹೆಣ್ಣು ಮಣ್ಣು ಒಲಿಯಬೇಕೆಂದರೆ ಪೂರ್ವ ಜನ್ಮದ ಪುಣ್ಯವಿರಬೇಕು. ಆಹು ಅಕ್ಕಯ್ಯ, ತಮ್ಮಯ್ಯ, ಹೆಣ್ಣು ಮಣ್ಣು ಹೊನ್ನು ಪಕ್ವಕ್ಕೆ ಬಂದ ಹೆಣ್ಣು ಕಣ್ಣಾರೆ ಕಂಡು ಭ್ರಮಿಸದೆ ಹೋದರೆ ಯಾರು? ತಮ್ಮ, ಅಕ್ಕಯ್ಯ, ಅವಳಾಗಿ ಒಲಿದು ಬಂದರೆ ಸಂಸಾರವು ಸುಖವಾಗಿರುವುದು, ಆಹು ಅಕ್ಕಯ್ಯ, ಇಲ್ಲವಾದರೆ ಸರ್ವನಾಶವಾಗುವುದು. ಆಹು ಅಕ್ಕಯ್ಯ, ಇದನ್ನು ತಿಳಿದು ನೋಡು ಸಹೋದರ. ಅಕ್ಕಯ್ಯ, ತಮ್ಮಯ್ಯ, ಹೆಣ್ಣು ಗಂಡು ಮನಸ್ಸು ಒಂದಾದರೆ ಮಾತ್ರ ಅದು ಸಂಸಾರ, ಇಲ್ಲವಾದರೆ ಅದು ನರಕ ಎಂದು ಹೇಳಿದೆಯಲ್ಲ. ಹೌದು ತಮ್ಮ. ಅಕ್ಕಯ್ಯ, ತಮ್ಮಯ್ಯ, ಹಿಂದಕ್ಕೆ ವಿಶ್ವಾಮಿತ್ರನೆಂಬ ಮುನಿಯ ಘೋರ ತಪವನ್ನು ಮಾಡಬೇಕಾದ ಕಾಲದಲ್ಲಿ ಆ ದೇವೇಂದ್ರನು ಅವನು ಮಾಡುವ ರಥವನ್ನು ಹಾಳು ಮಾಡಬೇಕೆಂಬ ದುಷ್ಟ ಗುಣದಿಂದ ತನ್ನ ಹೆಂಡತಿಯಾದ ಮೇನಕೆಯನ್ನ ಕಳಿಸಿಕೊಟ್ಟನಲ್ಲ. ಅಕ್ಕಯ್ಯ, ತಮ್ಮಯ್ಯ, ಇಂದ್ರನ ಮಾತಿಗೆ ಮೈಗೊಟ್ಟು ವಿಶ್ವಾಮಿತ್ರನಲ್ಲಿ ಹೋಗಿ ಸಂಭೋಗಪಟ್ಟು ಶಕುಂತಲೆ ಎಂಬ ಮಗುವಿಗೆ ಜನ್ಮವನ್ನಿಟ್ಟಳಲ್ಲ. ಅಕ್ಕಯ್ಯ, ತಮ್ಮಯ್ಯ, ಒಂದು ಹೆಣ್ಣು ಗಂಡು ಮನಸ್ಸು ಒಂದಾದರಿದ್ದರೆ ಚಿಂತೆಯಿಲ್ಲ, ಒಬ್ಬರ ಬೆಂಬಲಿದ್ದರೆ ಸಾಕು ನೋಡಕ್ಕಯ್ಯ. ನಾನು ನಿನಗೆ ಬೆಂಬಲ ಮಾಡಬೇಕು. ನೀನು ನನಗೆ ಬೆಂಬಲವಾಗಿ ಈ ಸ್ತ್ರೀಗಳನ್ನು ನನ್ನ ವಶ ಮಾಡಿದರೆ ಈ ಮಚ್ಚ ನಗರವೇ ಸ್ವರ್ಗವಿದ್ದಂತೆ ಕಾಣುವುದಕ್ಕಯ್ಯ. ಇಲ್ಲವಾದರೆ ಈ ಮಚ್ಚ ನಗರವು ನನ್ನ ಪಾಲಿಗೆ ನರಕವಾಗುವುದು ನೋಡಕ್ಕಯ್ಯ. ಅಮ್ಮಯ್ಯ, ಅಗ್ರಜೆ, ಬೇಡ. ಅದು ಯಾತಕ್ಕೆ ಬೇಡ? ಅವಳ ಬೇಡ, ಅವಳೇ ಬೇಕಾಗಿರುವುದಕ್ಕಯ್ಯ. ಹೌದಾಗ್ರಜೆ, ಅವಳ ಮೇಲೆ ಮನಸ್ಸಾಗಿರುವುದು. ಅವಳ ಮೇಲೆ ಮನಸ್ಸಾಗಿರುವುದು ಅದಕ್ಕೋಸ್ಕರ ನಿನ್ನಲ್ಲಿ ಕೇಳುತ್ತಿರುವನಕ್ಕಯ್ಯ. ಅವಳಿಗೆ ನಿನ್ನ ಮೇಲೆ ಇರಬೇಕು. ಅದೇ ನೀನೇ ಮಾಡಬೇಕಂತ ನಿನ್ನಲ್ಲಿ ಆಮೇಲೆ ಹೇಳಿಲ್ಲಕ್ಕಕ್ಕೆ. ಇಂಥ ಕೆಲಸ ನಾನು ಮಾಡಬೇಕು. ಹೌದಕ್ಕಯ್ಯ, ಹೇಳುವಿನಿ ಕೇಳು. ಅದೇನು ಸಮಾಚಾರವಾಗಿ ಹೇಳು. ಸಹೋದರ, ಸಹೋದರಿ, ನಾನು ಕರ ಮುಗಿದು ಶಿರಬಾಗಿ ಪರಿಪರಿಯಿಂದ ಬೇಡಿಕೊಳ್ಳುವೆನು. ನಾನು ನಿನಗೆ ಅದರಂತೆ ಕರ ಮುಗಿದು ಶಿರವಾಗಿ ಪರಿಪರಿಯಿಂದ ಬೇಡಿಕೊಳ್ಳುವನಲ್ಲಕ್ಕಯ್ಯ. ಅವಳ ಆಸೆಯನ್ನು ತ್ಯಜಿಸು, ಬೇರೆ ಯಾವನ್ನಾದರೂ ಬಯಸು. ಈ ತಕ್ಷಣವೇ ನಿನಗೆ ಒಲಿಸುವೆನು ಸಹೋದರ, ವೀರಾದಿ ವೀರ. ಆಹು ಅಕ್ಕಯ್ಯ, ಬೇಕಾಗಿಲ್ಲದ ಸ್ತ್ರೀಯಳನ್ನು ತೆಗೆದುಕೊಂಡು ಹಾನೇನು ಮಾಡಲೇ? ಆಹು ಅಕ್ಕಯ್ಯ, ತಮ್ಮಯ್ಯ, ಎಲ್ಲೋ ದುರ್ಮಾರ್ಗ, ಆಹು ಅಗ್ರಜೆ, ಎಲ್ಲೋ ಪಾಪಿಷ್ಟ, ಆಹು ಅಕ್ಕಯ್ಯ, ಏನಪ್ಪ ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಹಠವನ್ನು ಹಿಡಿದಿರುವೆ ಭ್ರಷ್ಟ. ಥೂ, ಪರಮ ಪಾಪಿಷ್ಟ. ಆಹು ತಾಯಿ ಸುಧಿಷ್ಟ, ನಿನಗೇತಕ್ಕೆ ಇಟ್ಟು ಸಿಟ್ಟು? ನೀನೇ ಬಂದು ಎನ್ನ ದೃಷ್ಟ ಭ್ರಷ್ಟಾನಂದು ಭೈವಜಾತಕ್ಕೆ ಬಳಿದೆಯಲ್ಲ ಈ ತಾರಕ್ಕೆ ಹೋಗುದಿ. ನೋಡಿದೀಯ ನಮ್ಮ ಅಕ್ಕಯ್ಯರ ಆಡಿದ ಮಾತಿನ ರೀತಿ? ಒಡ ಹುಟ್ಟಿದೆ ನಮ್ಮ ಭಾವ ಇಲ್ಲದೆ ದಾರ ಒಬ್ಬ ಯೋಚಿತ ಬೇವರಿಸಿ ಸ್ತ್ರೀಯಳಿಗಿಂತ ಹೆಣ್ಣಮ್ಮ ಕಡಿ ಮಾಡಿ ಇಂಥ ನುಡಿಗಳನ್ನು ನುಡಿಯಬಹುದೇ? ಅಯ್ಯೋ, ಈ ಸುಧಿಷ್ಣ ದೇವಿಗೆ ಅಲ್ಲದವನಾದ ಮೇಲೆ ಈ ಪ್ರಾಣದಾಚೆ ಇನ್ಯಾತಕ್ಕೆ ತರ? ಈ ಖಡ್ಗದಿಂದ ಎನ್ನ ಪ್ರಾಣವನ್ನ ಕಳೆದುಕೊಂಡು ನಮ್ಮ ಅಕ್ಕಯ್ಯರ ಪಾದಗಳಲ್ಲಿ ಅರ್ಪಿಸಿ ಅಪ್ಪ ಕೀರ್ತಿ ತರುತ್ತೀನಿ ಸಾರಥಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತಾರೆ. ಸಹೋದರ, ಸಹೋದರಿ, ನಿಲ್ಲು ನಿಲ್ಲು. ಅದು ಯಾತಕ್ಕೆ ನಿಲ್ಲಬೇಕಯ್ಯ? ಸ್ತ್ರೀಯಳಗೋಸ್ಕರ ನೇನೇತಕ್ಕೆ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆ? ಆ ಸ್ತ್ರೀಯಳ ಮೇಲೆ ನನಗೆ ಮನಸ್ಸಾಗಿರುವುದಲ್ಲ ಕೃಷಿ. ಅನುಜ ಬಿಡಬೇಡ ಅನುಜ, ಎನ್ನ ಮಾತು ಕೇಳನೆ ಓ ಜಾಣ. ನಿಲ್ಲು ನಿಲ್ಲು, ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು. ಹಾಗಾದರೆ ಆ ಸ್ತ್ರೀಯಳನ್ನು ವಶ ಮಾಡಿಕೊಡುವೆಯಾ? ಅನುಜ
ಆ ಸ್ತ್ರೀಯಳಗೋಸ್ಕರ ನೀನೇತಕ್ಕೆ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆ? ಆ ಸ್ತ್ರೀಯಳ ಮೇಲೆ ನನಗೆ ಮನಸ್ಸಾಗಿರುವುದಲ್ಲಕ್ಕೆಯ. ಆ ಸ್ತ್ರೀಯಳನ್ನು ಆ ಸ್ತ್ರೀಗಳನ್ನು ಒಲಿಸಿದರೆ ನಿನ್ನ ಮನಸ್ಸು ಸಂತೋಷವಾಗುವುದೇ? ಸಂತೋಷವಾಗುವುದು ನೋಡಕ್ಕಯ್ಯ. ಅಡೆ ಬರಕ್ಕೆ ಒಣೆಯಾರಿಲ್ಲ ಬ್ರಹ್ಮಲಿಖಿತ ಬೇರೆಯವರಾರ ಬ್ರಹ್ಮ ಬರದ ಬರಹವನ್ನು ಬ್ರಹ್ಮ ಬರದ ಬರಹವನ್ನು ಸಹೋದರೇ, ಆ ಸ್ತ್ರೀಗಳನ್ನು ಕಳಿಸಿದರೆ ನಿನ್ನ ಮನಸ್ಸು ಸಂತೋಷವಾಗುವುದೇ? ಅಕ್ಕಯ್ಯ, ಹಣೆ ಬರಕ್ಕೆ ಹೊಣೆಯಾರು? ಆ ಸ್ತ್ರೀಗಳನ್ನು ಕಳಿಸುವೆನು, ಈಗಲಾದರೆ ಸಂತೋಷವಾಯಿತೆ. ಕೀಚಕಾಗ್ರಣಿ ನೀನೇ ಧೀಮಣಿ. ಅಕ್ಕಯ್ಯ, ಆ ಸ್ತ್ರೀಗಳನ್ನು ನೀನು ನನಗೆ ಕಳಿಸುವನೆಂದರೆ ನನ್ನ ಮನಸ್ಸು ಹೇಗಾಯಿತೆಂದರೆ? ಹೇಗಾಯಿತು ತಮ್ಮ? ಅಕ್ಕಯ್ಯ, ತಮ್ಮ, ಕುರುಡನಿಗೆ ಹುಟ್ಟು ಕುರುಡನಿಗೆ ಕಣ್ಣು ಬಂತೆ, ಬಡವನಿಗೆ ಭಾಗ್ಯ ದೊರಕಿದಂತೆ ಪುತ್ರ ಸಂತಾನ ಇಲ್ಲದವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾದಂತೆ. ಅಕ್ಕಯ್ಯ, ತಮ್ಮಯ್ಯ, ಹುಡುಕಲು ಹೋದ ಬಳ್ಳಿಯು ತಾನೇ ಬಂದು ಕಾಲಿಗೆ ಸುತ್ತಿಕೊಂಡಂತಾಯ್ತು. ಅಗ್ರಜ, ಅನುಜ, ಇಷ್ಟೇ ಅಲ್ಲದೆ ಸ್ವರ್ಗವೇ ಭೂಮಿಗೆ ಇಳಿದಂತಾಯ್ತು ನೋಡಕ್ಕಯ್ಯ. ಮತ್ತೇನಾಯ್ತು ತಮ್ಮ? ಹಾಲು ಸಕ್ಕರೆ ಹಾಕಿ ಸೇವಿಸಿದಂತಾಯ್ತಕ್ಕಯ್ಯ. ಆಮೇಲೆ ಏನಾಗೋದಕ್ಕಯ್ಯ? ಬಹು ಸಂತೋಷವಾಯಿತು ನೋಡಕ್ಕಯ್ಯ. ತಮ್ಮಯ್ಯ, ಅಗ್ರಜೆ, ಅವಳನ್ನ ನಾನು ಹೇಗೆ ಕಳಿಸುವೆನೆಂದರೆ? ಹೇಗೆ ಕಳಿಸಬೇಕಯ್ಯ? ಮಧು ತರುವನ ಪವನ ಮಾಡಿ ಕಳಿಸುವೆ ನಾನೆನ್ನ ಬಂದಳನೆ ಬರುವಿನ ರಗಲೆ ನಿನಗಾರ ಸಾಗಲೆ. ತಮ್ಮನಾದ ಶಿಕ್ಷಕ ಅಕ್ಕಯ್ಯ, ಅವಳನ್ನ ಹೇಗೆ ಕಳಿಸುವೆಂದು ಕೇಳುತ್ತೀವಿಯಾ? ಹೌದು ನೋಡಕ್ಕಯ್ಯ. ಮಧು ತರುವ ನೆಪವನ್ನು ಮಾಡಿ ಕಳಿಸುವೆ ನಾನೆನ್ನ ಬಂದೊಡನೆ ಬರುವಿನ ರಗಲೆ ನಿನಗಾರ ಸಾಗಲೆ. ನಡೆಯುವುದಾಗುವುದು ತಡೆಯಲಾಗದ, ನಡೆಯುವುದಾಗುವುದು ತಡೆಯಲಾಗದ ಏನೋ ತಮ್ಮನೇ ಅನುಜ ಸಹೋದರ, ಸಹೋದರಿ, ಅಕ್ಕಯ್ಯ ಅವಳನ್ನು ಹೇಗೆ ಕಳಿಸುವೆಂದು ಕೇಳುತ್ತಿರುವೆಯಾ? ಹೌದಗ್ರಜಿ. ಮಧು ತರುವ ನೆಪವನ್ನು ಮಾಡಿ ನಿನ್ನ ಗರುಡಿಯ ಮಂದಿರಕ್ಕೆ ಕಳಿಸುವೆನು. ತಮ್ಮ, ಅಗ್ರಜಿ, ಬಂದಾಕಿಯನ್ನು ಬಂಧನ ಮಾಡಬೇಡ. ಅಕ್ಕಯ್ಯ, ತಮ್ಮ, ಅಕ್ಕಯ್ಯ, ಮಾನ ಅಭಿಮಾನವು ನಿನ್ನದು. ಎನ್ನ ಪ್ರಾಣ ಉಳಿಸಲಕ್ಕೂ ಕೊಲ್ಲಿಸಲಕ್ಕೂ ನೀನೇ ಕರ್ತಳು.
ಹೇಗಾದರೂ ಮಾಡಿ ಈ ಶೈಲೇಂದ್ರಿಯನ್ನು ಸನ್ಮತದಿಂದ ಎನ್ನ ಮಂದಿರಕ್ಕೆ ಕಳಿಸಿಕೊಡಬೇಕು ತಾಯಿ ಸೌಖ್ಯಪ್ರದಾಯಿ. ಹರೆಯಾಳ ಮೇರೆ ದೇವಾರ ಭೀಮೇಶ ಹಾಗಾದರೆ ಆ ಸ್ತ್ರೀಗಳನ್ನು ಕಳಿಸಲೇ? ಸರ್ವತ ಕಳಿಸಬೇಕಕ್ಕಯ್ಯ. ವಿಧಿಲಿಖಿತವನ್ನು ಮೀರುವರ ಯಾರು? ಬ್ರಹ್ಮನು ನಿನ್ನ ಹಣೆ ಬರದಲ್ಲಿ ಏನು ಬರೆದಿದ್ದು ಏನಾಗುವುದೋ ದಾರಿಗೆ ಗೊತ್ತು. ತಮ್ಮ, ಅವಳನ್ನು ನಿನ್ನ ಗರಡಿಯ ಮಂದಿರಕ್ಕೆ ಕಳಿಸುವನ ಸಹೋದರ ವೀರಾದಿ ವೀರ. ಅಕ್ಕಯ್ಯ, ಸ್ವರ್ಗಟ್ಟವಾದ ನಿನ್ನ ಅಕ್ಕರೆ ನುಡಿಗಳನ್ನು ಕೇಳಿ ಹಾಲು ಸಕ್ಕರೆ ಹಾಕಿ ಸೇರಿಸಿದಂತಾಯಿತು. ಆ ಬಂಗಾರದ ಪುತ್ತಳಿಯಂತಿರುವ ಹರಗಣಿಯನ್ನ ಕಳಿಸಿಕೊಡಬೇಕು ತಾಯಿ ಸೌಖ್ಯಪ್ರದಾಯಿ. ನಿನ್ನ ಇಷ್ಟದಂತೆ ಕಳಿಸುವನ ತಮ್ಮ. ಅಕ್ಕಯ್ಯ, ಅಮ್ಮಯ್ಯ, ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ, ನಾನು ಹೋಗಿ ಬರುವನು. ನನಗೆ ಅಪ್ಪಣೆ ಎಂಬುದೇ ಪಾಲಿಸು. ಅಮ್ಮಯ್ಯ, ಹೋಗಿ ಬರುವಂತ ನಾನು ಓದಿನೆಂದು ನಮ್ಮ ಭಾವನಲ್ಲಿ ನೀನು ಸೇರಿ ಹಾವ ಭಾವದಿಂದ ಭಯಬರ್ತಾರೆ. ಇಲ್ಲ ತಮ್ಮ. ಅಕ್ಕಯ್ಯ, ಮೊದಲು ನಿನ್ನ ಕೆಲಸ, ಆಮೇಲೆ ನಿಮ್ಮ ಮಾವನ ಕೆಲಸ. ಬಳಿ ಬಳಿರಿ ಅಲ್ಲ ಈ ಸಾರಥಿ. ಹೌದಿ, ಆ ಸೈಯಂದ್ರಿಯನ್ನ ಸನ್ಮತದಿಂದ ಎನ್ನ ಮಂದಿರಕ್ಕೆ ಕಳಿಸಿಕೊಡುವೆನೆಂದ ನಮ್ಮ ಅಕ್ಕಯ್ಯ ವಚನ ಕೊಟ್ಟಳ. ಎಲ್ಲ ಸಾರಥಿ ಹೋಗುದಿ. ಆ ಪುಷ್ಪಾವತಿ ಬರುವ ದಾರಿಗೆ ರಥೆಯಂ ಗುಡಿತು ಚಳ್ಳಿಯಂ ಹಾಕಿತು. ಆ ಸತಿಮುಖಿಗೆ ಬಿಸಿಲು ತಾಕದಂತೆ ಅಂದರವಂ ಹಾಕಿತು. ಚಂದನೆಯಂ ಕಟ್ಟಿತು, ಚಿತ್ರ ವಿಚಿತ್ರವಾದ ಕಲ್ಲಡಿಗಳನ್ನು ಜೋಡಿಸು. ಈ ಎಲ್ಲ ಕಾರ್ಯಂ ಸಿದ್ಧಪಡಿಸು. ಆ ಶೈಲೇಂದ್ರ ಕಡೆ ಕಣ್ಣಿನಿಂದ ನೋಡಿದ ಕೂಡಲೇ ದಿಗ್ಭ್ರಮೆ ಉಂಟಾಗುವಂತೆ ಗರಡಿಗೂ ಶೃಂಗಾರ ಮಾಡು. ಜಾಗೃತಿಯಿಂದ ಗರಡಿ ನಿಲಯಕ್ಕೆ ಮಾತ್ರ ಬಿಡುಗಡೆ ಸಾರದೆ ಅತಿ ಜಾಗೃತಿ.